ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ ವಾಹಿನಿಯ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಈಗಾಗಲೇ ಸಚಿವ ಸಂಪುಟ ಸಭೆ ಮುಗಿದಿದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ವಿಶೇಷ ಯೋಜನೆಗಳ ಬಗ್ಗೆ, ಅನೇಕ ರೀತಿಯಾದಂತಹ ಕಾಮಗಾರಿಗಳ ಬಗ್ಗೆ ಎಲ್ಲ ಮುನ್ಸೂಚನೆಗಳನ್ನು ಈಗಾಗಲೇ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅದರಲ್ಲಿ ಕೆಲವು ಆಸೆಗಳು ನಿರಾಸೆಯಾಗಿವೆ. ಇನ್ನು ಅನೇಕ ಯೋಜನೆಗಳಿಗೆ ಚಾಲನೆ ನೀಡಬಹುದಿತ್ತು, ಮತ್ತು ಇನ್ನು ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡ್ಬೋದಿತ್ತು ಅಂತ ಕೆಲವೊಂದು ಕಡೆ ಹೇಳ್ತಾ ಇದ್ರೆ, ಇನ್ನು ಕೆಲವೊಂದು ಕಡೆ ಈ ಅನುದಾನ ಬಹಳಷ್ಟು ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರೆ ಸರಿ ಆಗುತ್ತೆ ಅನ್ನೋದು ಒಂದು ಕಡೆ ಇದೆ. ಇವತ್ತಿನ ಈ ನಮ್ಮ ಸಚಿವ ಸಂಪುಟ ಸಭೆಯ ಸ್ಪೆಷಲ್ ಇಂಟರ್ವ್ಯೂನಲ್ಲಿ ಅಹಿಂದ್ ಚಿಂತಕರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸೈಬಣ್ಣ ಜಮಾದಾರ್ ಅವರು ಇವತ್ತು ನಮ್ಮ ಈ ನೇರ ಸಂದರ್ಶನದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗಾಗಲೇ ಸಚಿವ ಸಂಪುಟ ಸಭೆ ಮುಗಿದು 2 ದಿನಗಳಾಗಿವೆ. ಅನೇಕ ಯೋಜನೆಗಳನ್ನು ಅನುಷ್ಠಾನವನ್ನುಗೊಳಿಸಿದ್ದಾರೆ. ಈ ಒಂದು ಸಚಿವ ಸಂಪುಟ ಸಭೆ ಬಗ್ಗೆ ತಮಗೆ ಏನು ಅನಿಸುತ್ತೆ, ಏನು ಹೇಳ್ತೀರಾ ಅಂತ? ಸರ್, ಮೊದಲನೇದಾಗಿ ಏನು ಸಚಿವ ಸಂಪುಟ ಸಭೆ ಮಾಡಿದ್ರು 17ನೇ ತಾರೀಕಿಗೆ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ ಮತ್ತು ಕಲ್ಯಾಣ ಕರ್ನಾಟಕದ ಜನರು ಏನು ನಿರೀಕ್ಷೆ ಮಾಡಿದರು ಆ ನಿರೀಕ್ಷೆಗೆ 1% ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಣಯ ಆಗಿಲ್ಲ ಅನ್ನೋದು ತುಂಬ ಬೇಸರ ಮತ್ತು ನೋವಿನ ಸಂಗತಿ ಇದೆ ಸರ್. ಅದೇ ರೀತಿಯಾಗಿ ನಾವು ಹೇಳ್ತಾ ಇದ್ವಿ, ನೀವು ಅನೇಕ ರೀತಿಯಾದಂತಹ 371J ಸಲುವಾಗಿ ಸ್ಪೆಷಲಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ರು. ಆದರೆ ಅಲ್ಲಿ 371J ಬಗ್ಗೆ ಸಮರ್ಪಕವಾಗಿ ಚರ್ಚೆನೇ ಆಗಿಲ್ಲ ಅನ್ನೋ ಮಾತಿದೆ. ಸರ್, ಒಟ್ಟಾರೆಯಾಗಿ ಇಲ್ಲಿ ಏನಾಗಿದೆ ಅಂದರೆ, ಸಚಿವ ಸಂಪುಟ ಸಭೆಯನ್ನು ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಇವರು ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು, ಮತ್ತು ಏನು ಇವತ್ತು ನಾವು ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರುವಂಥ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ಮಾಡಿದ್ವಿ. ಈ ಸಚಿವ ಸಂಪುಟ ಸಭೆ ಯಾಕೆ ಮಾಡಿದ್ವಿ ಅಂದರೆ, ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಜನರು ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಿನ ಸೀಟ್ಗಳನ್ನು ಕೊಟ್ಟು ಜೈಬೇರಿ ಗಳಿಸಿದರು. ಆ ಕಾರಣಕ್ಕಾಗಿ ಈ ಜನರ ಋಣ ತೀರಿಸಲಿಕ್ಕೆ, ಈ ಜನರಿಗೆ ಓಲೈಕೆ ಮಾಡಲಿಕ್ಕೆ, ಹೈದರಾಬಾದ್ ಕರ್ನಾಟಕದ ಜನರ ಕಣ್ಣಿಗೆ ಮಣ್ಣು ಏರಿಸೋಕ್ಕೆ ಮತ್ತು ಸುಳ್ಳು ಆಶ್ವಾಸನೆ ಕೊಡುವ ಒಂದೇ ಒಂದು ದುರುದ್ದೇಶದಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ, ನಾಚಿಕೆಗಟ್ಟ ಸರ್ಕಾರ ಇವತ್ತು ಹೈದರಾಬಾದ್ ಕರ್ನಾಟಕದ ಯಾವುದೇ ಜ್ವಲಂತ ಸಮಸ್ಯೆ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ 371J ಕಲಂ ಬಗ್ಗೆ ಮಾತಾಡ್ದೇನೆ, ಈ ಕಲಂನ ಸಮರ್ಪಕ ಅನುಷ್ಠಾನವಾಗಲಿ, ಮುಂಬಡ್ತಿ ನಿಯಮಗಳು ಕಾನೂನು ತಿದ್ದುಪಡಿ ಆಗಲಿ ಅಥವಾ ನೇಮಕಾತಿ ಆಗಲಿ, ಇಂಥವು ಯಾವುದೇ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ದೇನೆ ಈ ಭಾಗದ ಜನರಿಗೆ ಏನು ನೀವು ಇವತ್ತು ಒಂದು ಕಣ್ಣಿಗೆ ಸುಣ್ಣ ಮತ್ತು ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಈ ಮಲತಾಯಿ ಧೋರಣೆಯನ್ನು ನಾನು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಇವತ್ತು ನೇರವಾಗಿ ಈ ಭಾಗದ ಶಾಸಕರಿಗೆ ಇವತ್ತು ಮೊರಲಿಟಿ ಗೊತ್ತಿಲ್ಲ, ಏನಿದೆ ವಿಷಯ ಗೊತ್ತಿಲ್ಲ, ಈ ಭಾಗದ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ, ಕನಿಷ್ಠ ಮಟ್ಟದ ಪರಿಜ್ಞಾನ ಇಲ್ಲದಂಥ ನಮ್ಮ ಭಾಗದ ಶಾಸಕರುಗಳಿಗೆ ಇವತ್ತು ನಾನು ಛೀಮಾರಿಯನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಈಗ ಬೆಂಗಳೂರು ಮೈಸೂರು ಭಾಗದವರಿಗೆ ನಮ್ಮ ಭಾಗದ ಬಗ್ಗೆ ಗೊತ್ತಿಲ್ಲ, ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಅದಕ್ಕೆ ಏನೋ ಒಂದು ಎಕ್ಸ್ಕ್ಯೂಸ್ ಮಾಡ್ಬೋದು. ಆದರೆ ನೀವು ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲಿಯ ಜನರ ಮತಗಳನ್ನು ತೆಗೆದುಕೊಂಡು ಇವತ್ತು ಅಧಿಕಾರದ ಗದ್ದಿಗೆ ಹಿಡಿದು ಇವತ್ತು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ. ಇಲ್ಲಿಯ ಜನರ ಸಮಸ್ಯೆ ಬಗ್ಗೆ, ಇಲ್ಲಿಯ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ, ಇಲ್ಲಿಯ ನಿರುದ್ಯೋಗದ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ, ಇಲ್ಲಿಯ ರೈತರ ಸಮಸ್ಯೆ ಬಗ್ಗೆ ನೀವು ಮಾತಾಡಲಿಕ್ಕೆ ಇವತ್ತು ತಯಾರಿಲ್ಲ ಅಂದರೆ ನೀವು ಅಕ್ರಿಯೆ ಇಲ್ಲ, ಏನಂತಾರದು ಲಜ್ಜೆಗಟ್ಟ ರಾಜಕಾರಣಿಗಳಂತ ಹೇಳಿದ್ರು ಕೂಡ ತಪ್ಪಾಗೋದು ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. 371J ದಶಕದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ. ದಶಕದ ಸಂಭ್ರಮ ಆಚರಣೆ ಮಾಡ್ತಾ ಇದ್ರೂ ಕೂಡ ಇನ್ನೂ ಸಿಗಬೇಕಾದಂತಹ ಯಾವುದೇ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇಲ್ವಾ ಅಂತ. ಸರ್, ಸಂಭ್ರಮಾಚರಣೆ ಅನ್ನೋದು ಯಾಕೆ ಮಾಡ್ತಾರೆ ಅನ್ನೋದು ಇವತ್ತು ನಾನು ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂಭ್ರಮಾಚರಣೆ ಯಾಕೆ ಮಾಡಬೇಕು? ಇಲ್ಲಿ ನಿಜವಾಗಲೂ ಕೂಡ ಎಲ್ಲ ಈ ಭಾಗದ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಸಿಗ್ತಾ ಇದೆನಾ? ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳು ಸಿಗ್ತಾ ಇದ್ದಾವ? ಈ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಸಿಗ್ತಾ ಇದ್ದಾವ? ಇವತ್ತು ನಾವು ಎಜುಕೇಷನ್ ಮತ್ತು ಹೆಲ್ತ್
ಈ ಒಂದು ಇಲಾಖೆಯಲ್ಲಿ ನೋಡಿದಾಗ ನಮಗೆ ನಿಜವಾಗಲೂ ಕೂಡ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಒಳ್ಳೆಯ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಸಿಗ್ತಾ ಇದ್ದಾವೆ. ಯಾವ ಪುರುಷಾರ್ಥಕ್ಕಾಗಿ ನಾವು ಇವತ್ತು ದಶಮಾನೋತ್ಸವ ಮಾಡಬೇಕು ಅನ್ನೋದು ಇವತ್ತು ಹೈದರಾಬಾದ್ ಕರ್ನಾಟಕ ಜನರ ಒಂದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯನ್ನು ನಾವು ನಮ್ಮ RJ ಚಾನೆಲ್ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸಂಭ್ರಮಾಚರಣೆ ಮಾಡುವ ಉದ್ದೇಶ ಆದರೂ ಏನು, ಯಾಕೆ ಮಾಡಬೇಕು, ಯಾರಿಗಾಗಿ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಸರ್ ಅವರು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ KKRDBಗೆ ಸುಮಾರು 5,000 ಕೋಟಿ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 1,250 ಕೋಟಿ ರೂಪಾಯಿ ಶಿಕ್ಷಣಕ್ಕಾಗಿ ಮತ್ತು 76 ಕೋಟಿ ರೂಪಾಯಿ ಇಂದಿರಾ ಗಾಂಧಿ ಮಕ್ಕಳ ಮತ್ತು ತಾಯಿ ಆರೋಗ್ಯಕ್ಕಾಗಿ ಮೀಸಲಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? KKRDB ಅಂತ ಹೇಳಿ ಬಂದಾಗ KKRDBಯಲ್ಲಿ ದೊಡ್ಡ ತಿಮಿಂಗಲಗಳೇ ಅದಾವ. ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದ ದುಡ್ಡನ್ನು ಕೊಳ್ಳೆ ಹೊಡೆದು ನುಂಗಿ ಭ್ರಷ್ಟಾಚಾರ, ಅಕ್ರಮ, ಅನಾಚಾರ ಮಾಡಿಬಿಟ್ಟು ಮಂಡಳಿಗೆ ಬರುವಂಥ ದುಡ್ಡನ್ನು ಇವತ್ತು ರಾಜಕಾರಣಿಗಳು, ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿಬಿಟ್ಟು ಏನು ನುಂಗಿ ನೀರು ಕುಡಿದಿದ್ದಾರ. ಇದುವರೆಗೂ 19,000 ಕೋಟಿ ರೂಪಾಯಿ ಈ ಭಾಗಕ್ಕೆ ಅನುದಾನ ಬಂದಿದೆ KKRDB ಮುಖಾಂತರ. ಆ 19,000 ಕೋಟಿ ರೂಪಾಯಿ ಒಂದು ವೇಳೆ ಸಮರ್ಪಕವಾಗಿ ಜಾರಿಗೆ ಬಂದರೆ, ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಆ ಹಣವನ್ನು ಇವತ್ತು ಒಂದು ವೇಳೆ ಯೂಸ್ ಮಾಡಿದರೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿ ಯುವಕರಿಗೆ, ಇವತ್ತು ವಿದ್ಯಾರ್ಥಿಗಳು LKGಯಿಂದ ಅಪ್ ಟು MBBS ತನಕ ಉಚಿತ ಶಿಕ್ಷಣ ಪಡೆದುಕೊಳ್ಳಬಹುದು. ಮತ್ತು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಆಸ್ಪತ್ರೆಗಳ ಅಭಾವ ಅದಾವ. ಇವತ್ತು ಖಾಸಗಿ ಆಸ್ಪತ್ರೆಗಳು ಇವತ್ತು ಏನು ತಲೆ ಎತ್ತಿ ನಿಂತಿದ್ದಾವ, ಆ ಅವಶ್ಯಕತೆ ನಮಗಿರಲಿಲ್ಲ. ಯಾಕಂದರೆ ಇವತ್ತು ಮೂಲಭೂತ ಸೌಲಭ್ಯಗಳು, ಇಕ್ವಿಪ್ಮೆಂಟ್ಗಳ ಕೊರತೆಗಳು, ಡಾಕ್ಟರ್ಸ್ಗಳ ಕೊರತೆಗಳು, ಆಮೇಲೆ ನರ್ಸ್ಗಳ ಕೊರತೆಗಳು, ಇವತ್ತು ಆ ಒಂದು ಆಸ್ಪತ್ರೆಗೆ ಬೇಕಾದಂಥ ಸಲಕರಣೆಗಳು ಒಂದು ವೇಳೆ ಇವರು ಪ್ರೊವೈಡ್ ಮಾಡಿದರೆ ನಮ್ಮ ಭಾಗದಲ್ಲಿ 100 ಜನ ಸಾಯ್ತಾ ಇರಲಿಲ್ಲ, 100 ಜನರಿಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವತ್ತು ಕಲಬುರಗಿ ನಗರ ಒಂದರಲ್ಲೇ ಎಷ್ಟೋ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇವತ್ತು ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡುವಂಥ ಆಸ್ಪತ್ರೆಗಳು ಹುಟ್ಕೊಂಡಿದ್ದಾವ. ಇದಕ್ಕೆಲ್ಲ ಯಾರು ಕಾರಣೀಭೂತರು? ಯಾರಂದರೆ ಇವತ್ತು ನಮ್ಮ ಜನಪ್ರತಿನಿಧಿಗಳು. ಈ ಜನಪ್ರತಿನಿಧಿಗಳಿಂದಲೇ ಇವತ್ತು ಆ ದುಡ್ಡನ್ನು, KKRDB ದುಡ್ಡನ್ನು ಇವತ್ತು ಸಮರ್ಪಕವಾಗಿ ಜಾರಿ ತರದೇನೆ, ಆ ದುಡ್ಡನ್ನು ವೈಜ್ಞಾನಿಕವಾಗಿ ಬಳಸದೇನೆ ಈ ಹಿಂದಿನ ಸರ್ಕಾರ BJP ಸರ್ಕಾರ ಏನಿತ್ತು, ಇದು 40% ಸರ್ಕಾರ ಇತ್ತು. ಇದನ್ನು ನಾನು ಹೇಳಿಲ್ಲ, ಇದೇ ಕಾಂಗ್ರೆಸ್ ಸರ್ಕಾರದ ಒಬ್ಬ ಪ್ರತಿಷ್ಠಿತ ಮಿನಿಸ್ಟರ್ ಆದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇಲ್ಲ 3,000 ಕೋಟಿ ರೂಪಾಯಿ ಇವತ್ತು ಅವ್ಯವಹಾರ ನಡೆದಿದೆ, ಅಧ್ಯಕ್ಷರು ಇದ್ರಾಗ ಪಾಲ್ದಾರದಾರ, ಶಾಸಕರುಗಳದಾರ, ಅಧಿಕಾರಿಗಳದಾರ, ಎಲ್ರಿಗೂ ನಾವು ಜೈಲಿಗೆ ಹಾಕ್ತೀವಿ, ಒಂದು ವಾರದಾಗ ತನಿಖೆ ಮಾಡಿಸ್ತೀವಿ, 15 ದಿನದಾಗ ಜೈಲಿಗೆ ಹಾಕಿಸ್ತೀವಿ, ಅವ್ರ ದುಡ್ಡನ್ನು ಕಕ್ಕಿಸ್ತೀವಿ ಅಂತ ಹೇಳಿದಂಥವ್ರು ಸುಳ್ಳು ಆಶ್ವಾಸನೆ ನೀಡಿ ಪಂಚ ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ, ಭ್ರಷ್ಟಾಚಾರರಿಗೆ ಜೈಲಿಗೆ ಹಾಕೋದು 6ನೇ ಗ್ಯಾರಂಟಿ ಇವ್ರದ್ದು. ಇವರಿಗೆ 6ನೇ ಗ್ಯಾರಂಟಿ ತಲೆಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಅವರು 40% ಚೋರ್ ಆದರೆ ಇವರು 50% ಚೋರ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಮಂಡಳಿ ದುಡ್ಡನ್ನು ಒಂದು ರಾಜ್ಯಪಾಲರು ನೇರವಾಗಿ ಇದರ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಬೇಕು. ಒಂದು ಇಲ್ಲಾಂದ್ರೆ ಕೇಂದ್ರದಿಂದ ಯಾರಾದರೂ ಒಬ್ಬರನ್ನು ನೇಮಕ ಮಾಡಿ ಅದನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು ಇದಕ್ಕೆ ಈ 5,000 ಕೋಟಿ ರೂಪಾಯಿ ಏನದಲ್ಲ, ಆ 5,000 ಕೋಟಿ ನಮ್ಮ ಜನರಿಗೆ ಮುಟ್ಟೋ ತನಕ 5 ರೂಪಾಯಿ ಆಗತ್ತೆ. ಇದು 100% ನಮಗೆ ಗ್ಯಾರಂಟಿ ಇದೆ ಸರ್. ಅದೇ ರೀತಿಯಾಗಿ ಈಗಾಗಲೇ ಅನೇಕ ನೀರಾವರಿ ಯೋಜನೆಗಳನ್ನು ನಾವು ಕಲ್ಯಾಣ ಕರ್ನಾಟಕದಲ್ಲಿ ನೋಡಿದ್ದೀವಿ. ಈಗ ನೀರಾವರಿ ಯೋಜನೆಗಳಿಗಾಗಿ 140 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಒಂದು ಗ್ರಾಮ ಯಡ್ಡಳ್ಳಿ ಮತ್ತು ಕಾಚೂರು ಗ್ರಾಮಕ್ಕಾಗಿ ಅಲ್ಲಿ ಒಂದು ನೀರಾವರಿ ಯೋಜನೆಯನ್ನು ಮಾಡಬೇಕು ಅನ್ನೋದು ಇದೆ. ಆದರೆ ಕಲಬುರಗಿಯಲ್ಲಿ ಅನೇಕ ನೀರಾವರಿ ಯೋಜನೆಗಳಾಗಿರ್ಬೋದು, ಅವುಗಳು ಅರ್ಧಕ್ಕೆ ನಿಂತಿವೆ. ಇದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅನ್ನೋ ಪ್ರಶ್ನೆ ಸರ್. ನೀರಾವರಿ ಯೋಜನೆಗಳಂತ ಬಂದಾಗ ಇವತ್ತಿನ ತನಕ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆಯಲ್ಲೂ ನಾವು ಎಷ್ಟೋ ನಿದರ್ಶನಗಳನ್ನು ನೋಡಿದ್ದೀವಿ. ಏನಂದರೆ ಎಲ್ಲ ನೀರಾವರಿ ಯೋಜನೆಗಳು ರೈತರಿಗಾಗಿ ಮಾಡಿದಂಥ ನೀರಾವರಿ ಯೋಜನೆಗಳು. ಯಾವುದೇ ರೈತರಿಗೆ ಅದರ ಉಪಯೋಗ ಆಗ್ತಾ ಇಲ್ಲ. ಇವತ್ತು ಕೃಷ್ಣಾ ಮೇಲ್ದಂಡೆ ಮತ್ತು ಕೆಳದಂಡೆ ಅಂತ ಕರಿತೀವಿ, ಇಲ್ಲೇ ನಾರಾಯಣಪುರ ಡ್ಯಾಮ್ ಇದೆ. ಅದರಿಂದ 20 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರು ಹೋಗಬೇಕಾಗಿತ್ತು. ಆ ನೀರು ಪ್ರೊವೈಡ್ ಆಗ್ತಾ ಇದೆನಾ? ಇವತ್ತು ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು
ಹಣವನ್ನು ಇವತ್ತು ನೀರಾವರಿ ಯೋಜನೆಗಳಿಗೆ ಖರ್ಚು ಮಾಡಿ ಲೂಟಿ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡುತ್ತಾ ಬಂದಿದೆ. ಬೆಣ್ಣೆತೋರ ಇಲ್ಲಿ ತನಕ ಕಂಪ್ಲೀಟ್ ಆಯ್ತಾ? ಅಮರ್ಜ ನದಿ ಎಲ್ಲಿ ಹೋಯ್ತು? ಕಾರಂಜ ನದಿ ಎಲ್ಲಿ ಹೋಯ್ತು? ಇವತ್ತು ಎಷ್ಟೋ ಇವತ್ತು ಡ್ಯಾಮ್ಗಳದಾವ, ಅವು ಡ್ಯಾಮ್ಗಳಿಗೆಲ್ಲ ನೀವು ಇವತ್ತು ಏನಂತಾರೆ ಇದು ಬೆಣ್ಣೆತೊರಕ್ಕೆ ನನ್ನ ಅನಿಸ ಮಟ್ಟಿಗೆ 1,00,000 ಕೋಟಿ ರೂಪಾಯಿ ಖರ್ಚು ಮಾಡಿರಬೇಕು. ಇಲ್ಲಿ ತನಕ ಅದು ಕಂಪ್ಲೀಟ್ ಆಯ್ತಾ? ಯಾಕಾಗಿಲ್ಲ? ಯಾಕಂದರೆ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ನಿಮಗೆ ದುಡ್ಡು ಕೊಳ್ಳೆ ಹೊರಲಿಕ್ಕೆ ಪ್ಲ್ಯಾನ್ಗಳು, ಹೊಸ ಪ್ಲ್ಯಾನ್ಗಳು ಬೇಕಷ್ಟೇ. ಆಮೇಲೆ ಇವತ್ತು ಕಲಬುರಗಿ ನಗರ ಅಂತ ತೊಗೊಂಡಾಗ ಯಾಕೆ ಕಲಬುರಗಿ ನಗರನೇ ತೊಗೋತಾ ಇದ್ದೀವ? ಇವತ್ತು 7 ಜಿಲ್ಲೆಗಳು ನಿಮ್ಮ ಗಮನಕ್ಕಿಲ್ವಾ? 7 ಜಿಲ್ಲೆಗಳ ಗಮನಕ್ಕಿದ್ದರೂ ಕೂಡ ಕಲಬುರಗಿ ಜಿಲ್ಲೆಯು ಹೈದರಾಬಾದ್ ಕರ್ನಾಟಕದ ಕೇಂದ್ರ ಸ್ಥಾನ ಇದೆ. ಈಗಲೂ ಕೂಡ ಇದು ಮಳೆಗಾಲ ಸಂದರ್ಭದಲ್ಲೂ ಕೂಡ ನಮ್ಮ ಏರಿಯಾಗಳಿಗೆ ಅಂದರೆ ಕಲಬುರಗಿ ನಗರದ ಕೆಲವೊಂದು ಏರಿಯಾಗಳಿಗೆ 10 ದಿನಗಳ ತನಕ ಇವತ್ತಿನ ತನಕ ನೀರಿನ ವ್ಯವಸ್ಥೆಗಳಿಲ್ಲ. 10 ದಿನ ಆದರೂ ಕೂಡ ನೀರು ಬರಲ್ಲ ಮಹಾನಗರ ಪಾಲಿಕೆಯಿಂದ. ನೀವು ಮನೆಗಳಿಗೆ ನೀರು ಕೊಡ್ಲಿಕ್ಕೆ ರೆಡಿ ಇಲ್ಲ, ನೀವು ರೈತರಿಗೆ ನೀರು ಕೊಡ್ತೀರಿ. ನೀವು ರೈತರ ಹೆಸರ ಮೇಲೆ ಇವತ್ತು ದುಡ್ಡುಗಳನ್ನು ಸುರಿದು ಆ ದುಡ್ಡನ್ನು ಭ್ರಷ್ಟ ಅಧಿಕಾರಿಗಳ ಮೂಲಕ, ಗುತ್ತಿಗೆದಾರರ ಮೂಲಕ ಲೂಟಿ ಮಾಡಲಿಕ್ಕೆ ಇವೆಲ್ಲ ಪ್ಲ್ಯಾನ್ಗಳು ಮಾಡ್ತಾ ಇದ್ದೀರಿ ಅಂತೇಳಿ ಇವತ್ತು ನೇರವಾಗಿ ಅಪೋದನೆಯನ್ನು ಮಾಡ್ತಾ ಇದ್ದೇನೆ. ಸರ್, ಅದೇ ರೀತಿಯಾಗಿ 45 PHC ಕೇಂದ್ರ ಮತ್ತು 31 CHC ಸ್ಥಾಪನೆ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಈಗ ಹಲವಾರು ಜನರು ಹೇಳೋ ಪ್ರಕಾರ, ನಾವು ನೋಡಿದ ಪ್ರಕಾರ ಜನರು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋಗ್ತೀವಿ, ತಾಲೂಕಾ ಆರೋಗ್ಯ ಕೇಂದ್ರಗಳಲ್ಲಿ ಹೋಗ್ತೀವಿ, ಅಲ್ಲಿ ಅನೇಕ ಸಿಬ್ಬಂದಿಗಳ ಕೊರತೆ ಇದೆ. ಅಷ್ಟೇ ಯಾಕೆ, ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಜಿಮ್ಸ್ ಆಸ್ಪತ್ರೆಯಲ್ಲಿಯೂ ಕೂಡ ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋ ಮಾತು ಕೇಳಿಬರುತ್ತೆ. ಇಂಥದ್ರಲ್ಲಿ ಹೊಸ ಆಸ್ಪತ್ರೆಗಳಿಗೆ ಎಲ್ಲಿಂದ ವೈದ್ಯರನ್ನು ನೇಮಕ ಮಾಡ್ತಾರೆ? ಮತ್ತು ಸಿಬ್ಬಂದಿಗಳು ನರ್ಸ್ ಆಗಿರ್ಬೋದು, ಬೇರೆ ಬೇರೆ ಸಿಬ್ಬಂದಿಗಳ ನೇಮಕಕ್ಕೆ ಹೇಗೆ ಮಾಡ್ತಾರೆ ಅನ್ನೋದು. ಯಾಕೆಂದರೆ ಸದ್ಯದ ಪರಿಸ್ಥಿತಿಯೇ ಹೀಗಿದೆ, ಈ ಮುಂದಿನ ಪರಿಸ್ಥಿತಿ ಹೇಗೆ ಅಂತ. ಸರ್, ಈಗ ಏನೇ ಆಗಲಿ ಇವರೇನು ಇವತ್ತು PHC ಮತ್ತು CHC ಸೆಂಟರ್ ಅಂದರೆ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆಗಾಗಿ ಏನು ಸಚಿವ ಸಂಪುಟದಲ್ಲಿ ಮಾತಾಡಿದ್ದಾರೆ, ಅದಕ್ಕೆ ನಾನು ಸ್ವಾಗತ ಕೋರ್ತೀನಿ ಮೊದಲನೇದಾಗಿ. ಆಮೇಲೆ ಏನಂದರೆ ಇವತ್ತು ನೋವಿನ ಸಂಗತಿ ಇದೆ. ಏನು ನೋವದ ಅಂದರೆ ಇವತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಇವತ್ತು ಏನು ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಸಿಗಬೇಕಾಗಿತ್ತು, ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ಪ್ರದಾನ ಮಾಡಬೇಕಾಗಿತ್ತು, ಆ ವ್ಯವಸ್ಥೆಯ ಪರವಾಗಿ ಇವರು ಮಾತಾಡಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ಇವತ್ತು ಹಲವಾರು ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳದು ಖಾಸಗಿ ಆಸ್ಪತ್ರೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ತಲೆ ಎತ್ತಿದಾವೆ. ಎಲ್ಲ ರಾಜಕಾರಣಿಗಳು ತಮ್ಮ ವೈಯಕ್ತಿಕವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಖಾಸಗಿ ಆಸ್ಪತ್ರೆಗಳನ್ನು ಇವತ್ತು ಓಪನ್ಗಳನ್ನು ಮಾಡಿಬಿಟ್ಟು ಈ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಅಳಿವಿನಂಚಿನಲ್ಲಿ ದುಡ್ತಾ ಇರೋದಂತೂ ನೈಜ ಸಂಗತಿ. ಇದು ಸಾರ್ವಜನಿಕರಿಗೂ ಗೊತ್ತು, ಆದರೆ ಸಾರ್ವಜನಿಕರು ಇದರ ಬಗ್ಗೆ ಮಾತಾಡಲಿಕ್ಕೆ ತಯಾರಿಲ್ಲ. ನೀವು ಯಾವುದೇ ತಾಲೂಕಿನಲ್ಲಿ ಹೋದರೂ ಕೂಡ, ಯಾವುದೇ MLA ಇದ್ದರೂ ಕೂಡ ಆ MLAಯ ಕುಟುಂಬಸ್ಥರದು ಅಥವಾ MLA ನೇರವಾಗಿ ಅವರ ಶಿಕ್ಷಣ ಸಂಸ್ಥೆಗಳು, ಅವರ ಆರೋಗ್ಯ ಕೇಂದ್ರಗಳು ಅಂದರೆ ಆಸ್ಪತ್ರೆಗಳು, ಅಥವಾ ಅವ್ರ ಬೀಗರು, ನೆಂಟರು, ಮಕ್ಕಳ ಆಸ್ಪತ್ರೆಗಳು ಎಲ್ಲ ತಾಲೂಕುಗಳದಾವ, ಎಲ್ಲ ಜಿಲ್ಲಾ ಕೇಂದ್ರಗಳದಾವ. ಇದಕ್ಕೆ ಯಾರು ಕಡಿವಾಣ ಹಾಕಬೇಕು? ಇವತ್ತು ಏನಾಗಿದೆ ಅಂದರೆ ಇದು ಬೇಲಿನೇ ಎದ್ದು ಹೊಲ ಮೈದಂಗೆ. ಇವತ್ತು ನಮ್ಮ ಜನಪ್ರತಿನಿಧಿಗಳು, ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು, ನಮ್ಮ ಲೋಕಸಭಾ ಸದಸ್ಯರುಗಳು ಇವತ್ತು ನಮಗೆ ಬೇಲಿ ಇದ್ದಂಗೆ ನಮ್ಮ ಹೊಲವನ್ನು ಇವತ್ತು ಕಾಪಾಡ್ತಾರೆ ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಬಂದು ಇವತ್ತು ನಮ್ಮನ್ನು ನಶಿಸುವಂಥ, ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನು ನಾಶಪಡಿಸುವಂಥ ಕೆಲಸಗಳನ್ನು ಇವತ್ತು ಇವರೇ ಮಾಡ್ತಾ ಇದ್ದಾರೆ. ಇವತ್ತು ಓಪನ್ನಾಗಿ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ಯಾವ ಒಬ್ಬ MLA ನನ್ನ ಶಿಕ್ಷಣ ಸಂಸ್ಥೆ ಇಲ್ಲ, ನಂದು ಆರೋಗ್ಯಕ್ಕೆ ಇದು ಆಸ್ಪತ್ರೆಗಳಿಲ್ಲ, ನಂದು ಲಿಕ್ಕರ್ ಇಲ್ಲ ಅಂದರೆ ಸರಾಯಿ ದುಕಾನುಗಳಿಲ್ಲ ಅಂತ ಎದೆ ತಟ್ಕೊಂಡು ಹೇಳಿ ಅವರು ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಕೂಡ ಇವತ್ತು ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ರಾಜಕೀಯ ರಂಗ ಅನ್ನೋದು ಸಮಾಜ ಸೇವೆ ಇತ್ತು ಮೊದಲು, ಆದರೆ ಈಗಲ್ಲ. ರಾಜಕೀಯ ಅನ್ನೋದು ಬಿಸ್ನೆಸ್ ಆಗಿದೆ. ಆ ಬಿಸ್ನೆಸ್ಸನ್ನು ಮಾಡುವಂಥವ್ರು ಇವರು ತಮ್ಮ ಬಿಸ್ನೆಸ್ಸನ್ನು ತಾವು ಲಾಸ್ ಮಾಡ್ಕೋತಾರಾ? ಇವತ್ತು ಮಾಡ್ಕೊಳ್ಳಲ್ಲ. ಇವತ್ತು ಒಂದು ಡಿಲಿವರಿ ಆಗಬೇಕಾದ್ರೂ ಕೂಡ ಇವತ್ತು ಬೀದರ್ ಜಿಲ್ಲೆಯಿಂದ ಜಿಮ್ಸ್ ಆಸ್ಪತ್ರೆಗೆ ಬರ್ತಾರೆ, ಕಲಬುರಗಿ ಜಿಲ್ಲೆಗೆ ಯಾದಗಿರಿಯಿಂದ ಬರ್ತಾರೆ. ಯಾಕೆ ಯಾದಗಿರಿ ಜಿಲ್ಲಾ ಆಸ್ಪತ್ರೆಗಳಿಲ್ವಾ? ಯಾದಗಿರಿ ತಾಲೂಕದಲ್ಲಿ ತಾಲೂಕು ಆಸ್ಪತ್ರೆಗಳಿಲ್ವಾ? ಬೀದರ್ ಜಿಲ್ಲೆಯಲ್ಲಿ ತಾಲೂಕು ಆಸ್ಪತ್ರೆಗಳಿಲ್ವಾ? ಕಲಬುರಗಿ ಜಿಲ್ಲೆಯಲ್ಲಿ ತಾಲೂಕು ಆಸ್ಪತ್ರೆಗಳಿಲ್ವಾ? ಅಲ್ಲಿ 10 ಜನ 20 ಜನ ಇವತ್ತು ಡಾಕ್ಟರ್ಸ್ಗಳಿದಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡುತ್ತೆ ಗೌರ್ಮೆಂಟ್. ಅವ್ರು ಯಾಕೆ ಅಲ್ಲಿಗೆ ಡ್ಯೂಟಿ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಕೇಳೋಕ್ಕೆ ರೆಡಿ ಇಲ್ಲ ಸರ್ಕಾರದವರಿಗೂ ಅದೇ ಬೇಕು. ಯಾಕಂದರೆ ಜನಸಾಮಾನ್ಯರು ಭಯಭೀತರಾಗಬೇಕು. ಆಸ್ಪತ್ರೆ ಅಂದರೆ ಭಯ ಆಗಬೇಕು, ಪ್ರೈವೇಟಿಗೆ ಬರಬೇಕು. ಪ್ರೈವೇಟ್ ಯಾರ್ದು ಇರ್ತಾವೆ? ಇವರು ಇರ್ತಾವೆ. ಇವರ ದುಡ್ಡ ಇವರು ಜನಸಾಮಾನ್ಯರನ್ನು ಡೈರೆಕ್ಟಾಗಿ ಅಲ್ಲ, ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ.
ನಾವು ಕೆಲವೊಂದು ರೌಡಿಗಳು ಬೇಕು. ರೌಡಿಗಳು ಚಾಕುನು ತಲವಾರು ಗನ್ಗಳನ್ನು ತೋರಿಸಿ ಭಯಪಡಿಸಿದ್ರೆ ಇವರು ಆರೋಗ್ಯ ಶಿಕ್ಷಣ ಹೆಲ್ತ್ ಈಸ್ ವೆಲ್ತ್, ಬರ್ರಿ ಪ್ರೈವೇಟ್ ಹಾಸ್ಪಿಟಲ್ಗೆ. ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಬರ್ರಿ ಪ್ರೈವೇಟ್ ಸ್ಕೂಲಿಗೆ. ಇವತ್ತು ಶಾಲೆಗಳನ್ನು ಇವತ್ತು ಮುಚ್ಚಿಸುವಂಥ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ನೀವು ಇವತ್ತು ಸರ್ವೆ ಮಾಡ್ಬೋದು. ಇವತ್ತು ನಾನು RJ ನ್ಯೂಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ವೇಳೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋದಾಗ ಯಾವುದಾದ್ರೂ ಒಬ್ಬ ಜನಪ್ರತಿನಿಧಿಯ ಶಿಕ್ಷಣ ಸಂಸ್ಥೆ ಇಲ್ಲ ಅಂದ್ರೆ ನೀವು ಓಪನ್ ಆಗಿ ನನಗೆ ಚಾಲೆಂಜ್ ಮಾಡ್ಬೋದು. ನಾನು ಅದಕ್ಕೂ ಓಪನ್ ಚಾಲೆಂಜ್ ಮಾಡ್ತೀನಿ. ಎಲ್ಲ MLAಗಳು, ಮಾಜಿ MLAಗಳದ್ದು ಮತ್ತು ಪ್ರೆಸೆಂಟ್ MLAಗಳದೂ ಇವತ್ತು ಶಿಕ್ಷಣ ಸಂಸ್ಥೆಗಳದಾವ. ಕೆಲವೊಬ್ರು ಅವ್ರ ರಿಲೇಷನ್ದಾಗ ಇದ್ದವ್ರದ್ದು ಆಸ್ಪತ್ರೆಗಳದಾವ. ಅವರೆಲ್ಲ ಖಾಸಗಿ ಮಾಡಿ ಇವತ್ತು ಇಡೀ ಜನರ ಒಂದು ಇದನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂಥೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಸರ್ಕಾರದ ಇಚ್ಛಾಶಕ್ತಿ ಕಡಿಮೆ, ಸ್ಥಳೀಯ ಶಾಸಕರ ಇಚ್ಛಾಶಕ್ತಿ ಕಡಿಮೆ ಇದೆ ಅಂತ ಹೇಳ್ತಿದ್ರಿ. ಹೌದು ಸರ್, ಇವ್ರಿಗೆ ಇಚ್ಛಾಶಕ್ತಿ ಅನ್ನೋದೇ ಇಲ್ಲ. ಇವತ್ತು 5,000 ಕೋಟಿ ರೂಪಾಯಿ ಬಂದದಂತಂದಾಗ ಇವ್ರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇ ಸರ್ಕಾರ ಕೊಟ್ಟಂಥ ಅಂಕಿಅಂಶದ ಮೇಲೆ ಮಾತಾಡೋಣ. 19,700 ಎಷ್ಟೋ ಚಿಲ್ಲರೆ ದುಡ್ಡನ್ನು ಇವತ್ತು ನಮ್ಮ KK ಬಂದಿದೆ. ಅದರಲ್ಲಿ 12,000 ಕೋಟಿ ರೂಪಾಯಿ ಇವರು ಖರ್ಚು ಮಾಡಿದಾರಂತ. ಇನ್ನೂ 6-7 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? 700 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? 7,000 ಕೋಟಿ ರೂಪಾಯಿ ಎಲ್ಲಿಗೆ ಹೋಯ್ತು? ಇವ್ರಿಗೆ 12,000 ಕೋಟಿ, ಈಗ 5,000 ಕೋಟಿ ಬಂದಿದೆ. ಈ 5,000 ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಇವ್ರು ತಯಾರದಾರ. ಇವ್ರಿಗೆ ಮಾಡುವಂಥ ಮೆಂಟಾಲಿಟಿ ಆದರೂ ಇದೇನಾ? ಯಾಕೆ ಮಾಡ್ತಾ ಇಲ್ಲ? ಮಾಡಿದ್ರು ಕೂಡ ಇವತ್ತು ನೀವು ಈಗಾಗಲೇ ಒಂದು ಮಾತು ಹೇಳಿದ್ರಿ, ಶಿಕ್ಷಣಕ್ಕಾಗಿ ಎಷ್ಟೋ 1,200 ಕೋಟಿಯೋ 1,500 ಕೋಟಿಯೋ ಮೀಸಲಿಟ್ಟಿದ್ದಾರೆ ಅಂಥೇಳಿ. ಯಾಕೆ ಇದೇ ವರ್ಷದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಅಕ್ಷರ ಆವಿಷ್ಕಾರ ಅಂಥೇಳಿ ಒಂದು ಸ್ಕೀಮನ್ನು ಮಾಡಿ 750 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಈ ಹೈದರಾಬಾದ್ ಕರ್ನಾಟಕಕ್ಕೆ. ಆದರೆ ಇವತ್ತು ಯಾದಗಿರಿಯ ರಿಸಲ್ಟ್ ಏನು? SSLC ಇದು PUC ರಿಸಲ್ಟ್ ಏನು? ಬೀದರ್ ಜಿಲ್ಲೆದೇನು? ಕಲಬುರಗಿ ಜಿಲ್ಲೆದೇನು? ನಾವು ಮ್ಯಾಲಿಂದ ಕೆಳಗಿದ್ದೀವಿ. ಇಷ್ಟು ಖರ್ಚು ಮಾಡಿದ್ರೂ ಕೂಡ ನಾವು ಕೆಳಗಿಂದ ಮ್ಯಾಗ ಹೋಗ್ತಾ ಇಲ್ಲ, ಮ್ಯಾಲಿಂದ ಕೆಳಗೆ ಬಂದಿದ್ದೀವಿ. ಅಂದರೆ ಆ ದುಡ್ಡು ಎಲ್ಲಿ ಹೋಯಿತು? ಆ ದುಡ್ಡು ಇವತ್ತು ಸಮರ್ಪಕವಾಗಿ ಅನುಷ್ಠಾನ ಆಯಿತಾ? ಆ ವಿದ್ಯಾರ್ಥಿಗಳಿಗೆ ರೀಚ್ ಮಾಡೋದಾಯ್ತಾ? ಏನೂ ಮಾಡಿಲ್ಲ ಸರ್. ಇವರು ಸುಮ್ಮನೆ ಕಾಂಟ್ರಾಕ್ಟ್ರನ್ನು ಕರೆಯೋದು, ಟೆಂಡರ್ ಮಾಡೋದು, ದುಡ್ಡನ್ನು ಲೂಟಿ ಹೊಡೆಯೋದು. ಇವತ್ತು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ರು. ಎಲ್ಲೆಲ್ಲಿ ಸ್ಮಾರ್ಟ್ ಕ್ಲಾಸ್ಗಳದಾವ ಇವತ್ತು KK ಆನ್ಸರ್ ಮಾಡಬೇಕು, ಮಾಡಿದ್ರೆ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರು ಕಳ್ಳರು, ಇವರು ಕಳ್ಳರು. ಆ ಕಾರಣಕ್ಕಾಗಿ ಈ ಭಾಗ ಅಂತೂ ಇಂಥ ಭ್ರಷ್ಟ ರಾಜಕಾರಣಿ ಇರೋ ತನಕ ಸತ್ರೂ ಕೂಡ ಉದ್ಧಾರ ಆಗಲ್ಲ ಅಂಥೇಳಿ ಇವತ್ತು ನೇರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಷ್ಟೆಲ್ಲದರ ನಡುವೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಪ್ರತ್ಯೇಕವಾದಂಥ ಸಚಿವಾಲಯ ಮಾಡಿದ್ರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಇವತ್ತು ಇವರು ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೆ ಇವತ್ತು 371J ಕಲಮನ್ನು 2013ರಲ್ಲಿ ಜಾರಿಗೆ ತಂದು 10 ವರ್ಷ ಮುಗಿದ್ರೂ ಕೂಡ ಇಲ್ಲಿ ತನಕ ಸಮರ್ಪಕವಾಗಿ ಹೇಗೆ ಜಾರಿಗೆ ತಂದಿಲ್ಲವೋ, ಪ್ರತ್ಯೇಕವಾದಂಥ ಸಚಿವಾಲಯ ತಂದರೂ ಕೂಡ ಆ ಸಚಿವಾಲಯದಲ್ಲಿ ಎಲ್ಲ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ನಾನ್ಎಚ್ಕೆಲಿಂದ ಅಂದರೆ ಮೈಸೂರು ವಿಭಾಗ ಅಥವಾ ಬೆಂಗಳೂರು ವಿಭಾಗ ಅಥವಾ ಬೆಳಗಾವಿ ವಿಭಾಗದಿಂದ ತಂದುಬಿಟ್ಟು ಇಲ್ಲಿ ಯಾವುದೇ ಕೆಲಸಗಳು, ಯಾವುದೇ ಡೆವಲಪ್ಮೆಂಟ್ಗಳನ್ನು ಮಾಡದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜಾಣ ರಾಜಕಾರಣಿಗಳು ನಮ್ಮವರು. ಯಾಕಂದರೆ ಇವತ್ತು ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಮಗೆ 371J ಕಲಂನ ಸಬ್ ಕಮಿಟಿ ಅಂತಿದೆ. ಆ ಸಬ್ ಕಮಿಟಿಯಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅನ್ನೋದು ಒಂದು ಸರ್ತಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಬೇಕು. ಅದಲ್ಲದೆ ಇನ್ನೊಂದು 371J ಕಲಂನ ವಿಶೇಷ ಕೋಶ ಅಂತಿದೆ. ಆ ವಿಶೇಷ ಕೋಶದ ಅಧಿಕಾರಿಗಳನ್ನು ಏರ್ಪೋರ್ಟ್ ಕೈಲಿಕ್ಕೆ ಹಚ್ಚಿ ಆ ವಿಶೇಷ ಕೋಶವನ್ನು ನಾವು ಕಲಬುರಗಿಗೆ ಶಿಫ್ಟ್ ಮಾಡಿದ್ದೀವಿ, ಕಲಬುರಗಿಗೆ ಸ್ಥಳಾಂತರಿಸಿದ್ದೀವಿ ಅಂತ ಹೇಳುವಂಥ ಈ ಸರ್ಕಾರ ಕಲಬುರಗಿಯಲ್ಲಿ ಯಾವ ಕಚೇರಿಯಲ್ಲಿ 371J ಕಲಂನ ವಿಶೇಷ ಕೋಶ ಇಟ್ಟಿದ್ದೀರಿ, ನಿಮ್ಮ ಎದೆ ಮುಟ್ಕೊಂಡು ಹೇಳಬೇಕು ಅಂಥೇಳಿ ಇವತ್ತು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ವಿಶೇಷ ಕೋಶ ಏನಿದೆ 371Jದು, ಅಲ್ಲಿ ಈ ಭಾಗದ ಕುಂದುಕೊರತೆಗಳು, ಈ ಭಾಗದ ಸರ್ಕಾರಿ ನೌಕರರ ಸಮಸ್ಯೆಗಳು, ಮುಂಬಡ್ತಿ ಸಮಸ್ಯೆಗಳು, ಎಲ್ಲ ವ್ಯಾಜ್ಯಗಳನ್ನು ಇವತ್ತು ಅಲ್ಲಿ ಇತ್ಯರ್ಥ ಮಾಡಬೇಕು, ಸೂಕ್ತವಾದಂಥ ಇಲಾಖೆಗಳಿಗೆ ಡೈರೆಕ್ಷನ್ ಕೊಡಬೇಕು, ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂಥೇಳಿ ಆ ವಿಶೇಷ ಕೋಶ ಇದೆ. ಆ ವಿಶೇಷ ಕೋಶನೇ ಇವತ್ತು ಲಂಗು ಲಗಾಮಿಲ್ದೇ ಎಲ್ಲಿದೆ ಅಂಥೇಳಿ ಯಾರಿಗೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅಂತೇನು ಇವತ್ತು ಆಶ್ವಾಸನೆ ಕೊಟ್ಟು ಹೋಗಿದ್ದೀರಿ ನೀವು, ಅದನ್ನು ಕೂಡ ಇದೇ ರೀತಿಗೆ ಲಂಗು ಲಗಾಮಿಲ್ದೆ ಮಾಡ್ತೀರಿ ಅನ್ನೋದು ನಿಮ್ಮ ಮೇಲೆ ನಮಗೆ ಭರವಸೆನೇ ಇಲ್ದಂಗೆ ಆಗಿದೆ ಅಂಥೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತಾರೆ. ಈಗ ಇಷ್ಟೆಲ್ಲ
ಆಯಿತು, ಈಗ ಅನುದಾನವನ್ನು ಕೊಡ್ತಾ ಇದ್ದಾರೆ, ಇನ್ನೂ ಅನೇಕ ರೀತಿಯಾದಂಥ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ಹೋರಾಟಗಾರರಾಗಿ ತಾವು ಯಾವ ರೀತಿಯಾದಂತಹ ಯೋಜನೆಗಳು ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಒಳ್ಳೆಯದಿತ್ತು, ಇನ್ನು ಯಾವ ರೀತಿಯಾಗಿ ಯೋಜನೆಗಳು ಕಲ್ಯಾಣ ಕರ್ನಾಟಕಕ್ಕೆ ಬರಬಹುದಿತ್ತು ಅನ್ನೋದು ಪ್ರಶ್ನೆ. ಸರ್, ಈಗ ಮೊದಲನೇದಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಶೈಕ್ಷಣಿಕವಾಗಿ ನೀವು ನಮ್ಮ ಭಾಗದಲ್ಲಿರುವಂಥ ಎಲ್ಲ ಟೀಚರ್ಸ್ ಏನು ಇವತ್ತು ಹುದ್ದೆಗಳು ಖಾಲಿ ಅದಾವೆ, ಎಲ್ಲ ಟೀಚರ್ಸ್ ಹುದ್ದೆಗಳನ್ನು ಮೊದಲು ಭರ್ತಿ ಮಾಡ್ಕೋಬೇಕು. ಅದಲ್ಲದೆ ಇವತ್ತು ಎಷ್ಟೋ ಸ್ಕೂಲ್ಗಳಲ್ಲಿ ಶೌಚಾಲಯಗಳಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ. ಇವತ್ತು ಮೌಲ್ಯಾಧಾರಿತ ಶಿಕ್ಷಣ ಸಿಗದೇ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬರೀ ಒಂದು LKG ವಿದ್ಯಾರ್ಥಿಯನ್ನು ಅಡ್ಮಿಷನ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನು ಪಡ್ಕೊಂಡು ಇವತ್ತು ಈ ಭಾಗದ ಜನರಿಗೆ ಬಡತನಕ್ಕೆ ನೂಕುವಂಥ ಕೆಲಸಗಳನ್ನು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅದನ್ನು ತಡೆಗಟ್ಟಬೇಕು. ಅದಾದಮೇಲೆ ಇವತ್ತು ಆರೋಗ್ಯ, ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಇವತ್ತು ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯ. ಶಿಕ್ಷಣ ಕೂಡ ಆರೋಗ್ಯ ಇವೆರಡನ್ನು ಕೂಡ ಸಾರ್ವತ್ರೀಕರಣಗೊಳಿಸಬೇಕು. ಯಾಕೆ ಸಾರ್ವತ್ರೀಕರಣಗೊಳಿಸ್ಬೇಕಂದ್ರೆ ಇವತ್ತು ಈ ಆರೋಗ್ಯ ಮತ್ತು ಶಿಕ್ಷಣ ಅನ್ನೋದೇನಿದೆ ಅಂದರೆ ಇದು AK-47ಗಿಂತ ಡೇಂಜರ್ ಇದೆ. ನಮ್ಮ ಜನರಿಗೆ ಇವತ್ತು ಏನಾದರೂ ನಾವು ಇವತ್ತು ಬಡತನಕ್ಕೆ ಹೋಗ್ತಾ ಇದ್ದೀವಿ, ಇವತ್ತು ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸ್ತಾ ಇದ್ದೀವಿ, ಇವತ್ತು ಸಾಲ ಬಾಧೆ ಆಗ್ತಾ ಇದೆ, ಇವತ್ತು ರೈತರು ಹಳ್ಳಿಗಳನ್ನು ಬಿಟ್ಟು ಇವತ್ತು ಸಿಟಿಗಳಿಗೆ ಸೇರ್ತಾ ಇದ್ದಾರೆ ಅಂದರೆ ಇವೆರಡೇ ವಿಷಯ, ಒಂದು ಶಿಕ್ಷಣ ಮತ್ತು ಒಂದು ಆರೋಗ್ಯ. ಆ ಕಾರಣಕ್ಕಾಗಿ ಮೊದಲನೇದಾಗಿ ಇವರು ನಮಗೇನು ಬರ್ತಾ ಇದೆ ಬಜೆಟ್, ಆ ಬಜೆಟಲ್ಲಿ ಹೈದರಾಬಾದ್ ಕರ್ನಾಟಕದ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತಗೊಳಿಸಬೇಕು, ಗಳಿಸ್ಬೋದಾಗಿತ್ತು. ಅದು ಯೋಜನೆಯಲ್ಲಿ ಇವರು ಮಾಡ್ಬೋದಾಗಿತ್ತು. ಜೊತೆಗೆ ನಿರುದ್ಯೋಗದ ಸಮಸ್ಯೆಗಳನ್ನು ಯಾವ ರೀತಿ ಅಂದರೆ ಇವತ್ತು ಖಾಸಗಿ ಕಂಪನಿಗಳದಾವ, ಕಾರ್ಖಾನೆಗಳದಾವ, ಇಂಡಸ್ಟ್ರಿಗಳದಾವ. ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಒಂದರಲ್ಲಿ 10 ಸಿಮೆಂಟ್ ಕಾರ್ಖಾನೆಗಳದಾವ, 4-5 ಶುಗರ್ ಫ್ಯಾಕ್ಟ್ರಿಗಳದಾವ. ಇವತ್ತು ರಾಯಚೂರಲ್ಲಿದೆ, ಆಮೇಲೆ ಯಾದಗಿರಿಗಲ್ಲಿದೆ, ಬೀದರಲ್ಲಿದೆ, ಆಮೇಲೆ ಇವತ್ತು ಹೊಸಪೇಟೆ ಮತ್ತು ಬಳ್ಳಾರಿ ಮಧ್ಯದಲ್ಲಿ ಜಿಂದಾಲ್ ಅಂತ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳದಾವ. ಇವತ್ತು 3,800 4,000 ಎಕರೆ ಹೊಲಗಳನ್ನು ಇವತ್ತು ಜಿಂದಾಲ್ದವರಿಗೆ ಸರ್ಕಾರ ಪರಾಭವ ಮಾಡಿದೆ. ಅಂಥಲ್ಲೆಲ್ಲ ಏನದ ಇವತ್ತು ಖಾಸಗಿ ವಲಯದಲ್ಲೂ ಕೂಡ ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ಏನು 80% ಉದ್ಯೋಗದ ಮೀಸಲಾತಿಯನ್ನು ಕಲ್ಪಿಸಬಹುದಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ನೋವಿನ ಸಂಗತಿ ಏನಂದರೆ ಇವತ್ತು ನಮ್ಮ ಭಾಗದ ಸರ್ಕಾರಿ ನೌಕರು, ಇದು ನಗೆಯ ವಿಷಯ, ಯಾಕಂದರೆ ಇವತ್ತು ನಗಬೇಕಾಗತ್ತೆ. ನಮ್ಮ ಭಾಗದ ಸರ್ಕಾರಿ ನೌಕರರು ಯಾವ ರೀತಿಯಾಗಿದ್ದಾರೆ ಅಂದರೆ ಇವತ್ತು ಈ ಕಡೆ ನೋವಿನ ಸಂಗತಿನೂ ಇವತ್ತು ನಮಗೂ ಕೂಡ ತುಂಬ ನೋವಿದೆ. ಈ ರಾಜಕಾರಣಿಗಳು ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಕುಣಿಸ್ತಾ ಇದ್ದಾರೆ ಅಂದರೆ ಪಾಪ ನಮ್ಮ ಭಾಗದ ಸರ್ಕಾರಿ ನೌಕರರು ಇವತ್ತು ನೋವಿನಲ್ಲಿದ್ದಾರೆ. ಅವರು ಇವತ್ತು 15 ವರ್ಷ ಸೀನಿಯರ್ ಇದ್ದರೂ ಕೂಡ ಅವರಿಗೆ ಪ್ರಮೋಷನ್ಗಳು ಸಿಗ್ತಾ ಇಲ್ಲ. ಇವತ್ತು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ಮುಂಬಡ್ತಿ ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ. ಇವತ್ತು ನಮ್ಮ ಭಾಗದ ಸರ್ಕಾರಿ ನೌಕರರು ಎಷ್ಟೋ ಜನರು ಇವತ್ತು ಮುಜುಗರಕ್ಕೊಳಗಾಗಿ ಇಲ್ಲ ನಾನು ಜಾಬೇ ಮಾಡೋದಿಲ್ಲ, ರಿಸೈನ್ ಮಾಡ್ತೀನಿ, ನನ್ನ ಮುಂದೆ ಬರುವಂಥ ಹುಡುಗರೆಲ್ಲ ನನ್ನ ಮೇಲೆ ಹಿಯರ್ ಅಧಿಕಾರಿಗಳಾಗ್ತಾ ಇದ್ದಾರೆ, ಅವ್ರಿಗೆ ನಾವು ಸಲ್ಯೂಟ್ ಹೊಡೆಯುವಂಥ ಇವತ್ತು ಇಂಥ ದುಸ್ಥಿತಿ ಬಂದಿದೆ. ಇದಕ್ಕೆ ದುಸ್ಥಿತಿಗೆ 371 ಕಲಂನೇ ಕಾರಣ ಅಂಥೇಳಿ ಏನು ಅವರು ಮನನೊಂದು ಮಾತಾಡ್ತಾ ಇದ್ದಾರಲ್ಲ, ಅದು ಭಾಳ ನೋವಾಗ್ತಾ ಇದೆ ನನಗೆ. ಯಾಕಂದರೆ ಈ ನೋವು ಇವರಿಗೂ ಗೊತ್ತು, ನಮ್ಮ ಜನಪ್ರತಿನಿಧಿಗಳಿಗೆ. ಯಾಕಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರವ್ರ ಹತ್ರ ಹೋಗಿ ಅಂಗಲಾಚಿದಾರ, ಇವತ್ತು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ನಮ್ಮ ಬಗ್ಗೆ ಮಾತಾಡಿದಾರೆ. ಪಾಪ ನಮಗೆ ಏನು ಅನ್ಯಾಯ ಆಗ್ತಾಯಿದೆ ಸರ್, ನಮಗೆ ನ್ಯಾಯ ಕೊಡಿಸಿ ಅಂಥೇಳಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ನಮ್ಮ ಭಂಡ ರಾಜಕಾರಣಿಗಳಿಗೆ ಒಂದು ಇಷ್ಟಾದರೂ ಮಾನವೀಯತೆ ಅನ್ನೋದು ಇದ್ರೆ ನಮ್ಮ ಭಾಗದ ಜ್ವಲಂತ ಸಮಸ್ಯೆ ಮತ್ತು ಈ ಮುಂಬಡ್ತಿ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ರು ಈ ಸಚಿವ ಸಂಪುಟ ಸಭೆಯಲ್ಲಿ. ಆದರೆ ಇವರೀಗ ಅದರ ಬಗ್ಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲ. ಸ್ವಲ್ಪ ಪರಿಜ್ಞಾನ ಅಲ್ಲದೇನೂ ಕೂಡ ಈ ಭಾಗದ ಸರ್ಕಾರಿ ನೌಕರರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಯಾಕೆ ಕಾಳಜಿ ಇಲ್ಲ ಅಂದರೆ ಈ ಭಾಗದ ಸರ್ಕಾರಿ ನೌಕರರು ಅವ್ರಿಗೆ ಮತಗಳೇ ಚಲಾಯಿಸಲ್ಲ, ಅವ್ರಿಗೆ ಓಟ್ಗಳು ಹಾಕಲ್ಲ. ಆ ಕಾರಣಕ್ಕಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ ಅವರು. ಇವೆಲ್ಲ ಸಮಸ್ಯೆಗಳಿದ್ದಾವೆ. ಅದ್ರ ಜೊತೆಗೆ ನೀರಾವರಿ ಸಮಸ್ಯೆಗಳು ಇವತ್ತು ನಮ್ಮ ವಿಭಾಗದಲ್ಲಿ ನೀರಿನ ಬಹಳಷ್ಟು ಅಭಾವ ಅದ. ಅದಕ್ಕಾಗಿ ಇವತ್ತು ಕೆರೆಕಟ್ಟೆಗಳೇನದವ, ಕೆರೆಕಟ್ಟೆಗಳು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಈಗಾಗಲೇ ಒಂದು ಹಂತಕ್ಕೆ ಬಂದು ತಲುಪಿದಂಥ ಎಷ್ಟೋ ಡ್ಯಾಮ್ಗಳದಾವ, ಅವುಗಳನ್ನು ಪೂರ್ಣಗೊಳಿಸಿ ನೀರಾವರಿ ಸವಲತ್ತುಗಳು ರೈತರಿಗೆ ಸಿಗುವಂಥ ನಿಟ್ಟಿನಲ್ಲಿ ಇವರು ಕೆಲಸಗಳನ್ನು ಮಾಡಬೇಕಾಗಿತ್ತು. ಅದರ ಬಗ್ಗೆ ಇವರು ಹೆಚ್ಚಿನ ರೀತಿಯಲ್ಲಿ ಚರ್ಚೆಗಳನ್ನು ಹೊಸ ನೀರಾವರಿ ಯೋಜನೆ ಮಾಡ್ತಾ ಇದ್ದೀವಿ, ಇಷ್ಟು ಕೋಟಿ ಕೊಡ್ತಾ ಇದ್ದೀವಿ ಅನ್ನೋದಕ್ಕಿಂತನೂ ಹಳೆ ನೀರಾವರಿ ಯೋಜನೆಗಳು ಕಂಪ್ಲೀಟ್ ಆದ್ವಾ,
ಅದರಿಂದ ಸಿಗುವಂಥ ಎಷ್ಟು ಲಕ್ಷಾಂತರ ಜನ ರೈತರಿಗೆ ಅದರಲ್ಲಿಂದ ನೀರು ಸಿಗ್ತಾ ಇದ್ದಾವ. ಇವತ್ತು ಕುಡಿಯೋಕೆ ನೀರು ವ್ಯವಸ್ಥೆ ಆಗ್ತಾ ಇದೆಯಾ? ಇಲ್ಲಿವರೆಗೂ ಕಲಬುರಗಿ ನಗರಕ್ಕೆ ನೀವು ನೀರು ಪ್ರೊವೈಡ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ಆಳಂದ ತಾಲೂಕಿಗೆ ನೀರಿಲ್ಲ. ಆಳಂದ ಬೇಸಿಗೆ ಅಂತ ಬಂದ್ರೆ 15 ದಿನಕ್ಕೊಮ್ಮೆ ನೀರು ಬರುತ್ತೆ. ಅಂಥ ಪರಿಸ್ಥಿತಿ ಇದೆ ಇಲ್ಲಿ. ಆ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನೀವು ತಯಾರಿಲ್ಲ. ಇವೆಲ್ಲ ವಿಷಯಗಳನ್ನು ನೀವು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಾತಾಡಬೇಕಾಗಿತ್ತು. ನಿಮಗೇನು ಬೇಕಾಗಿತ್ತು? ರೊಕ್ಕನ್ನು ಖರ್ಚು ಮಾಡಬೇಕು, ರೊಕ್ಕನ ಹೆಂಗೆ ಗಳಿಸ್ಬೇಕು, ಹೆಂಗೆ ಟೆಂಡರ್ ಮಾಡಿಸ್ಬೇಕು, ಎಷ್ಟು ದುಡ್ಡನ್ನು ಇದು ಮಾಡಬೇಕು, ನಿಮ್ಮ ಕ್ಷೇತ್ರಗಳಿಗೆ ಹೆಂಗೆ ಡೆವಲಪ್ ಮಾಡ್ಕೋಬೇಕು, ಡೆವಲಪ್ ಜೊತೆಗೆ ನೀವು ಡೆವಲಪ್ ಆಗಬೇಕು. ಈ ಒಂದೇ ಉದ್ದೇಶದಿಂದ ನೀವು ಏನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಾತಾಡಿದ್ರಿ. ಇದು ತುಂಬ 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 ಕೆಟ್ಟ ಪರಿಸ್ಥಿತಿ. ಇದಕ್ಕೆ ನೀವು ಲಜ್ಜೆಗಟ್ಟ ನಾಯಕರಿದ್ದೀರಿ. ನಿಮಗೆ ಈ ಭಾಗಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ದಯಮಾಡಿ ನಿಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು ನೀವು ಹೊರಗೆ ಬರಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾಯಿದ್ದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಈ ಒಂದು ಸಚಿವ ಸಂಪುಟ ಸಭೆಯ ಬಗ್ಗೆ ನ್ಯೂನ್ಯತೆಗಳನ್ನು ಯಾವ ರೀತಿಯಾಗಿ ಹೇಳಿದರು. ಹಿಂದೂ ಚಿಂತಕರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸೈಬಣ್ಣ ಜಮಾದಾರ್ ಅವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಆಗಮಿಸಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಷ್ಟು ಸಮರ್ಪಕವಾಗಿ ಸಚಿವ ಸಂಪುಟ ಸಭೆ ನಡೆಸ್ಬೋದಿತ್ತು ಮತ್ತು ಇನ್ನು ಯಾವ ರೀತಿಯಾದಂತಹ ಯೋಜನೆಗಳನ್ನು ತರಬಹುದಿತ್ತು, ಹಳೆ ಯೋಜನೆಗಳನ್ನು ಕಂಪ್ಲೀಟ್ ಆದ್ವಾ ಇಲ್ವಾ ಅನ್ನೋದ್ರ ಬಗ್ಗೆ ಸಮರ್ಪಕವಾಗಿ ನೋಡ್ಬೋದಿತ್ತು. ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಮಾಡಬಾರ್ದಿತ್ತು ಅನ್ನೋ ಮಾತನ್ನು ಜಮಾದಾರ್ ಅವರು ಹೇಳಿದರು. ಎಸ್ ವೀಕ್ಷಕರೇ, ಇದು ಇವತ್ತಿನ ನಮ್ಮ RJ32 ಕನ್ನಡ ನ್ಯೂಸ್ ವಾಹಿನಿಯ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮವಾಗಿತ್ತು. ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ ನ್ಯೂಸ್. ನಮಸ್ಕಾರ.